ಜಾಸ್ತಿ ತಿಂದಿಲ್ಲ. ನಾವು ಯಾವ ಕಾಲೇಜಿಗೆ ಅಲ್ಲಿ ಸಿಗ್ತಿರ್ಲಿಲ್ಲ. ಅವರಿಬ್ಬರು ಮಕ್ಕಳು ಯಾವ ರೀತಿಯಾಗಿ ಬಿಹೇವ್ ಮಾಡಿದ್ರು ಅಂದ್ರೆ ನಾನು ಅವ್ರು ತುಂಬ ಕ್ಲೋಸ್. ಈಗ ಹೆಂಗೆ ನಂಗೆ ನಮ್ಮ ಅಕ್ಕನ ಮಕ್ಕಳು ಹೆಂಗೆ ಮಾಡ್ತಾರಲ್ಲ ಆ ರೀತಿಯಾಗಿ ನನ್ನ ಜೋಡಿ ಟ್ರೀಟ್ ಮಾಡಿದ್ರು. ಹಾಯ್ ಆಲ್, ಇವತ್ತು ಬಂದುಬಿಟ್ಟು ಸಂಡೇ ಸ್ಪೆಷಲ್ ಏನಂದರೆ RCB ಮ್ಯಾಚ್ ಪ್ಲಸ್ ಒಂದು ಮದುವೆ, ಅಂದರೆ ನಾಳೆ ಮದುವೆ ಇದೆ, ಇದು ರಿಸೆಪ್ಷನ್ ಇದೆ. ಸೊ ರಿಸೆಪ್ಷನ್ಗೆ ಹೋಗ್ತಾ ಇದ್ದೇವೆ. ಸೊ ಅದ್ರ ರಿಲೇಟೆಡ್ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಚಾರ್ವಿ ಏನೋ ಹೇಳಬೇಕಂತಿದ್ದಾಳೆ. ಬಾಪ ಗುಡ್ ಆಫ್ಟರ್ನೂನ್. ಹಾಂ, ಎವ್ರಿವನ್. ನೋಡಿ ಕ್ಲಿಪ್ ಎಲ್ಲಿ ಬಂದದ. ಆ್ಯಕ್ಚುಲಿ ಅವಳು ಜಾಸ್ತಿ ವಿಡಿಯೋದಲ್ಲಿ ಬರಲಿಕ್ಕೆ ಇಷ್ಟಪಡಲ್ಲ, ಬಟ್ ಮೂಡ್ ಬಂದರೆ ಈ ರೀತಿ ಅಮ್ಮ ನಾನು ಅಂತ ಬರ್ತಾಳೆ. ನೋಡಿ ಮಳೆ ಎಷ್ಟು ಜೋರಾಗಿದೆ ಅಂದರೆ ಎಷ್ಟು ಸಲ ಆಯ್ತು ಪರಿ ಇವತ್ತು. ಓಹೋ, ಸೊ ಏನೆಲ್ಲ ಒಂದು 2 times ಆಯಿತು. ತುಂಬ ಜೋರಿತ್ತು, ಬಟ್ ಭಾಳ ತನಕ ಏನಿರಲಿಲ್ಲ. ಸೊ ಇನ್ನು ನೈಟ್ ನಾವು ರಿಸೆಪ್ಷನ್ಗೆ ಹೋಗಬೇಕು. ಆವಾಗ ಇಷ್ಟು ಜೋರು ಮಳೆ ಆಗಬಾರ್ದು ಅಂತ ವಿಶ್ ಮಾಡ್ಲಿಕ್ಕತ್ತೀನಿ. ಬನ್ನಿ ನಾವು ಕ್ರಿಕೆಟ್ ಹೆಂಗೆ ಎಂಜಾಯ್ ಮಾಡ್ತೇವೆ ಅನ್ನೋದು ತೋರಿಸ್ತೀನಿ. ಮೈ ಸೇ ಹಾಯ್ ಶ್ರೀತಾ. ಹಾಯ್ ಪರಿ. ಇವರೆಲ್ಲ ಪರಿ ಫ್ರೆಂಡ್ಸು, ನೇಬರ್ ಆಲ್ಸೋ. ಮಾಹಿ ಸೀನಿಯರು, ಬಟ್ ನಮ್ಮ ಪಕ್ಕದ ಮನೆಯವರು. ಇವಳು ಸೇಮ್ ಕ್ಲಾಸು. ಓಕೆ, ಯಾಕಂದರೆ ಒಂದೇ ವಿಕೆಟ್ ಹೋಗಿದೆ, ಚಾನ್ಸಸ್ ಇದೆ ಬಾರಿಸ್ಬೋದು ಅಂತಂದು. ಎಲ್ಲೋಗಿದ್ರಿ ಇವತ್ತು ಸಂಡೇ. ಏನಂತಾರೆ, ಮುಂಜಾನೆ ಹಿಡ್ದು ಆಫೀಸ್ ವರ್ಕ್ ಮಾಡಿ ಸುಸ್ತಾಗಿ ನೋಡಿ ಹೆಂಗಾಗ್ಯದ ಫೇಸು. ರೆಡಿ ಆಗ್ರಿ, 6:30 ಆಗ್ಲಿಕ್ಕೆ ಬಂತ್ರೆ. ಯಾರಿಗೆಲ್ಲ ಇವಿಷ್ಟ? ನಾವು ಅಂದ್ರೆ ನಾವೇನದ ಉತ್ತರ ಕರ್ನಾಟಕದಾಗ ಮೋಸ್ಟ್ಲಿ ಎಲ್ಲರೂ ಅನ್ಕೋತೀನಿ. ನಾವು ಇದು ಪಾಪಡಿ ಅಂತೇವೆ. ಏನಂತೀರಿ ನೀವು? ದಾವಣಗೆರೆ ಸೈಡ್ ಸ್ಯಾಂಡಿಗೆ ಅಂತಾರೆ. ಸ್ಯಾಂಡಿಗೆ ಅಂದ್ರೆ ನಾವು ಕರ್ಕೊಂಡು ತಿಂತೇವಲ್ಲ ಅವನು, ಬಟ್ ನಾವು ಪಾಪಡಿ ಅಂತಿದ್ದೇವೆ. ಆ್ಯಕ್ಚುಲಿ ನಮ್ಮೂರು ಬಂದ್ಬಿಟ್ಟು ಜಳಕಿ. ನಾವು ವೆಕೇಶನ್ ಟೈಮ್ ಜಳಕಿ ಹೋಗ್ತಿದ್ದೇವಲ್ಲ, ಮನೆ ಮುಂದೆ ಒಂದು ಶಾಪ್ ಇತ್ತು. ಸೊ ನಾವು ಹೋದ್ರೆ ಸಾಕು ದೊಡ್ಡ ಪ್ಯಾಕೆಟೇ ತೊಗೊಂಡು ಬರೋದು. ಎಲ್ಲ ನೀವು ಮಾಡಿದ ಅನ್ಕೋತೀನಿ. ನನ್ನ ಮಗಳಿಗೂ ಇದು ಭಾಳ ಇಷ್ಟ. ಯಾವಾಗಲೂ ಇಲ್ಲಿ ತೊಗೋತಾ ಇರ್ತೀನಿ. ನಮ್ಮ SM ಆರ್ಟ್ ಹೋಗಿ ಇಲ್ಲಿ ಕಂಪಲ್ಸರಿ ಫ್ರಂಟಿಗೆ ಇಟ್ಟಿರ್ತಾರೆ. ನನ್ನ ಶಾಪಿಂಗ್ ಅಂತ ಹೋದರೆ, ಅಂದರೆ ಗ್ರೋಸರಿ ಏನಾರು ತೊಗೋದಿತ್ತಾರೆ ಕಂಪಲ್ಸರಿ ನಾನು ತೊಗೊಂಡೇ ಬರ್ತೀನಿ. ಪಪ್ಪನ ಹಿಂಗೆ ಮಾಡ್ತಿದ್ರಿ ಪರಿ ಹೇಳಾರಿಲ್ಲ? ಪಾಪ ಕೇಳಿ ನೀವೇ ಹೆಂಗೆ ಮಾಡ್ತಿದ್ರಿ ಇಲ್ಲಿ ಕೈಗೆಲ್ಲ ಹಾಕ್ಕೊಂಡು ನೋಡಿ. ಬಾಯ್ ಪಾಪ. ತಡಿ. ಹಾಂ, ಸೊ ಹಿಂಗೆ ಮಾಡಿ ನಾವು ಎಲ್ಲರಿಗೂ ಅಷ್ಟು 10. ಸೊ ಹಿಂಗೆ ಮಾಡಿ ತಿನ್ನೋದು ನಾವು, ಒಂದೊಂದು ಖಾಲಿ ಮಾಡೋದು. ತುಂಬ ಇಷ್ಟಪಡ್ತಿದ್ದೆ. ಆ್ಯಕ್ಚುಲಿ ಇಲ್ಲಿ ಬಿಜಾಪುರ ಇದ್ದಕ್ಕೆ ನಾನು ಜಾಸ್ತಿ ತಿಂದಿಲ್ಲ. ನಾವು ಯಾವ ಕಾಲೇಜಿಗೆ ಅಲ್ಲಿ ಸಿಗ್ತಿರ್ಲಿಲ್ಲ. ನಮ್ಮ ಜಳಕಿಗೆ ನಮ್ಮ ಊರಿಗೆ ಹೋದ್ರೆ ಸಾಕು ಇದನ್ನು. ಮುಗಿತಲ್ಲಿ ನಾನಾಗಲಿ ವೀರೇಶ್ ಆಗಲಿ RCB ಬಿಗ್ ಫ್ಯಾನ್ಸ್. ಅದ್ರೊಳಗೆ ಮೇನ್ಲಿ ಕೊಹ್ಲಿದಂತೂ ದೊಡ್ಡ ಫ್ಯಾನ್ ಇದ್ದೇವೆ. ಸೊ ಏನೇ ಆದರೂ ಸರಿ RCB ಮ್ಯಾಚ್ ಇದ್ದಕ್ಕೆ ನಾವು ಕ್ರಿಕೆಟ್ ಮಿಸ್ ಮಾಡಲ್ಲ. ವೀರೇಶ್ ಅವಾಗ ಆಫೀಸ್ಲಿಂದ ಜಲ್ದಿ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ. A few moments later. ಯಾರ್ದ್ರಿ ಮದುವೆ? ನಿಂದಿಲ್ಲ, ನಿಂದಿನ್ನೂ ಗ್ರ್ಯಾಂಡ್ ಮಾಡೋಣ. ಸೊ ನಮ್ಮ ಮಾವರ ಮಗಳದು ರಿಸೆಪ್ಷನ್ ಇದೆ ಇಲ್ಲಿ. ನಾಳೆ ಮದುವೆ ಇದೆ, ನಾಳೆ ಹೋಗೋದಾಗಲ್ಲ. ಸೊ ಈಗ ರಿಸೆಪ್ಷನ್ಗೆ ಹೊಂಟಿದ್ದೇವೆ. ಆ್ಯಕ್ಚುಲಿ 6 o'clock ರೆಡಿ ಇರೋ ಅಂತ ಹೇಳಿದ್ರು. ಲೇಟ್ ಲತೀಫ್ ಇಲ್ಲಿದ್ದಾರೆ ನೋಡು, ಆಲ್ರೆಡಿ 8 o'clock ಆಯಿತು. ಸೊ ಅಲ್ಲಿ ಹೋದ್ಮೇಲೆ ನಾವು ನಿಮ್ಗೆ ಮಾತಾಡ್ತೀನಿ. ಬಾಯ್. ಇನ್ನೂ ಮಲಗಿದ್ದಾಳೆ. ನಾವು ಆಲ್ರೆಡಿ ಪ್ಯಾಲೇಸ್ ಗ್ರೌಂಡಿಗೆ ಬಂದಿದ್ದೇವೆ. ಬ್ಯುಸಿ ಪರ್ಸನ್, ಮನೆಯಲ್ಲಿ ಹೆಸರು ಹಾಕ್ಲಿಕ್ಕೆ ಆಗಿಲ್ಲ ವಿಶಸ್ಸು. ಸೊ ಇಲ್ಲಿ ಮಾಡ್ತಾ ಇದ್ದಾರೆ.
ಆ್ಯಕ್ಚುಲಿ ಇಲ್ಲಿ ನಾನು ಫಸ್ಟ್ ಟೈಮು ಬೆಂಗಳೂರು ಬಂದಲ್ಲಿ ಪ್ಯಾಲೇಸ್ ಗ್ರೌಂಡ್ ನೋಡಿದ್ದೆ, ಬಟ್ ಯಾವ ಮ್ಯಾರೇಜ್ಗೂ ಬಂದಿದ್ದಿಲ್ಲ. ಒಳಗೆ ಹೆಂಗದಂತೂ ನಾನು ನೋಡಿಲ್ಲ ರೀ. ನಾನು ಹೆಂಗೆ ಕಾಣಿಸ್ತೀನಿ ನೋಡ್ರಿ, ಹಿಡೀರಿ. ಹಿಂಗೆ ಹಿಡಿಬೇಕು, ಊಟ ಮಾಡಿ ಈ ಕಡೆ ನನ್ನ ಹಿಂಗೆ ರೀ ಊಟ, ಹಿಂಗಲ್ಲ ರೀ ನನಗೆ. ಈ ಕಡೆ ನೀವು ನಿಂದ್ರಿ, ನಾನು ಹಿಂದೆ ಹೋಗ್ಬೇಕು. ಅಮ್ಮ ಕೊಡಿಸಿ ಸೀರೆ ಟೈಟ್ನಿ ಸಾಡಿ. ಓಕೆ, ಅವಳಿಗೆ ಎಬ್ಬಿಸ್ಬೇಕಲ್ರಿ. Okay, ready, sir? ಸೊ ಈಗ 11:10 ಆಗಿದೆ. ಇನ್ನೊಂದು 5 ಮಿನಿಟ್ಸು ಮನೇಲಿ ಇರ್ತೇವೆ. ರಿಸೆಪ್ಷನ್ ತುಂಬ ಚೆನ್ನಾಗಾಯಿತು, ಊಟ ಚೆನ್ನಾಗಿತ್ತು, ಹುಡುಗ ಅಂತೂ ಸೂಪರ್ ಕ್ಯೂಟ್ ಇದ್ದರು, ಚೆನ್ನಾಗಾಯಿತು. ಸೊ ಇದು ಬಂದುಬಿಟ್ಟು ವೀರೇಶ್ ಅವರು ಮಾವನ ಮಗಳದು. ಮಾವು ಅಂತಂದರೆ ಇವ್ರ ಮಾವನ ಮಗಳದು, ಅತ್ತಿ ಮಗಳು ಅಂತ ಹೇಳ್ಬೋದು, ಹೌದಿಲ್ರಿ? ಸೊ ನಾನು ಇಲ್ಲಿ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನ್ನ ಮದುವೆ ಆಗಿ ಇಮಿಡಿಯೇಟ್ಲಿ ನಾನು ಪ್ರೆಗ್ನೆಂಟ್ ಆದೆ. ಹಿಂಗಾಗಿ ಅದು ಪ್ರೆಗ್ನೆಂಟ್ ಆದೆ, ಪ್ಲಸ್ ಆಮೇಲೆ ಚಾರ್ವಿ ಹುಟ್ಟಿದ್ಲು. ಚಾರ್ವಿ ಚಿಕ್ಕವಳದ ಅಂತ ತಿಳ್ಕೊಂಡು ಎಲ್ಲೂ ಯಾವುದು ಫಂಕ್ಷನ್ಸ್ ವೀರೇಶ್ ಅವ್ರ ಸೈಡ್ ನಾನು ಫಂಕ್ಷನ್ ಅಟೆಂಡ್ ಮಾಡಲಿಲ್ಲ. ಅದಾದಮೇಲೆ ವೀರೇಶ್ ಅವ್ರದ್ದು ನಂದು ಡಿಸ್ಟರ್ಬೆನ್ಸ್ ಭಾಳ ಇತ್ತು ಅಂತ ಹೇಳಿದ್ದೆ, 1-2 ಇಯರ್ಸ್. ಹೀಗಾಗಿ ಎಲ್ಲೂ ಹೋಗಲಿಲ್ಲ. ಆಮೇಲೆ ಕೊರೋನಾ ಬಂತು. ಕೊರೋನಾ ಆದಮೇಲೆ ಈ ರೀಸೆಂಟ್ಲಿ ಒಂದು 2-3 ವೀರೇಶ್ ಅವ್ರ ಸೈಡದ್ದು 2-3 ಫಂಕ್ಷನ್ಸ್ ಅಟೆಂಡ್ ಮಾಡೀನಿ. ಆ್ಯಕ್ಚುಲಿ ಇವತ್ತಿನ ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ನಂಗೆ ಜಾಸ್ತಿ ಅವ್ರ ಸೈಡ್ ಯಾರಿಗೂ ಗೊತ್ತಿಲ್ಲ. ನಂಗೆ ರಾಜಶೇಖರ್ ಮಾಮ ರೀ, ಮಲ್ಲಿಕಾರ್ಜುನ್ ಮಾಮ, ಬಿಜು ಮಾಮ ನಿಮ್ಮ ಸೈಡ್ ಅವ್ರು ಅಷ್ಟೇ ನಂಗೆ ಜಾಸ್ತಿ ಯಾವಾಗಲೂ ಭೇಟಿ ಆಗ್ತಿರ್ತಾರೆ. ಅವ್ರ ಫಂಕ್ಷನ್ಸ್ ಅಥವಾ ನಮ್ಮ ಫಂಕ್ಷನ್ಸ್ ಅವ್ರು ಬರ್ತಿರ್ತಾರೆ. ಸೊ ಅವ್ರು ಇಷ್ಟು ನಂಗೆ ಗೊತ್ತು, ಎಲ್ಲರ ಬಗ್ಗೆ ಗೊತ್ತು, ಬಟ್ ಎಲ್ಲರೂ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇವತ್ತು ಹೋದ್ಮೇಲೆ ಯಾರು ಅವರು ಲಿಂಗರಾಜ್ ಮಾಮ. ಸೊ ಅವ್ರ ಫ್ಯಾಮಿಲಿ ಭೇಟಿ ಆದೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅವರಿಬ್ಬರು ಮಕ್ಕಳು ಯಾವ ರೀತಿಯಾಗಿ ಬಿಹೇವ್ ಮಾಡಿದ್ರು ಅಂದ್ರೆ, ನಾನು ಅವ್ರು ತುಂಬ ಕ್ಲೋಸ್. ಈಗ ಹೆಂಗೆ ನಂಗೆ ನಮ್ಮ ಅಕ್ಕನ ಮಕ್ಕಳು ಹೆಂಗೆ ಮಾಡ್ತಾರಲ್ಲ ಆ ರೀತಿಯಾಗಿ ನನ್ನ ಜೋಡಿ ಟ್ರೀಟ್ ಮಾಡಿದ್ರು. ಅಕ್ಕ ಅನ್ಕೊತು. ಇವನ್ ಅವ್ರ ಮಮ್ಮಿ ಅವರೆಲ್ಲ ಭಾಳ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಯಾರೇ ಸಣ್ಣ ಮಾಮ ಅಲ್ರಿ, ಅವ್ರು 8 ಮಂದಿ ಇದ್ದಾರೆ. ಅವರೆಲ್ಲ ಆಗ್ತಿ ಎಷ್ಟು ಕ್ಲೋಸ್ ಆಗಿ ಬಿಹೇವ್ ಮಾಡಿದ್ರು. ಸೊ ತುಂಬ ಖುಷಿಯಾದೆ. ಯಾಕಂದರೆ ಇವ್ರ ರಿಲೇಟಿವ್ ನಾನು ಅಷ್ಟು ನಂಗೆ ಯಾರಿಗೂ ಗೊತ್ತಿಲ್ಲ, ನಿಯರರ್ ಯಾರಿದ್ರು ಅವ್ರಿಗೆ ಗೊತ್ತಿದ್ರು. ಸೊ ನಂಗೆ ತುಂಬ ಇಷ್ಟ ಆಯ್ತು. ಈಗ ಫಂಕ್ಷನ್ಗೆ ಹೋದೋದಕ್ಕೆ ಒಂದು ಖುಷಿ ಆಯಿತು. ಇನ್ನು ಫಂಕ್ಷನ್ ಹುಡುಗಿ ಹೇಳ್ಬೇಕಾದ್ರೆ ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಅದಾರೆ. ಚೆನ್ನಾಗಾಯ್ತು, ಎಲ್ಲನೂ ಚೆನ್ನಾಗಾಯ್ತು. ಸೊ ಇಲ್ಲಿಗೆ ನಾನು ಈ ವ್ಲಾಗ್ ಮುಗಿಸ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೆಲ್ಲ ವಿಡಿಯೋಸ್ ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ಕಮೆಂಟ್ ಕೊಡಲಿಲ್ಲ ಪರವಾಗಿಲ್ಲ, ಬಟ್ ಲೈಕ್ ಕೊಡಿ. ಸೊ ನಿಮ್ಮ ಫ್ರೆಂಡು ಫ್ಯಾಮಿಲಿ ಏನು ರಿಲೇಟಿವ್ಸ್ ಅದಾರ ಅವರಿಗೆಲ್ಲ ಸಜೆಸ್ಟ್ ಮಾಡಿ.